ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಮಾನ್ಯ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಡೆದ ದರೋಡೆ ಪ್ರಕರಣ, ಓರ್ವನ ಬಂಧನ. ಸಿಪಿಐಎಂ ಉದುಮಾ ಏರಿಯಾ ಸಮ್ಮೇಳನಕ್ಕೆ ಚಾಲನೆ, ಪ್ರತಿನಿಧಿ ಸಮ್ಮೇಳನ ಮಾಜಿ ಎಲ್ಡಿಎಫ್ ಕನ್ವೀನರ್ ಎಪಿ ಜಯರಾಜನ್ ಅವರಿಂದ ಉದ್ಘಾಟನೆ. ಶೀರ್ಷಿಕೆಯ ಬಗ್ಗೆಯೂ ಯೋಚಿಸದ ಪುಸ್ತಕದ ಹೆಸರಿನಲ್ಲಿ ಇಲ್ಲಸಲ್ಲದ ವಿಷಯವನ್ನು ಪ್ರಚಾರ ಮಾಡಿದ ಡಿಸಿ ಬುಕ್ಸ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು, ಸಿಪಿಐಎಂ ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್. ರಾಷ್ಟ್ರೀಯ ಹೆದ್ದಾರಿಯ ನುಳಿಪಾಡಿಯಲ್ಲಿ ಅಂಡರ್ ಪಾಸ್ ಅನುಮತಿಸಬೇಕೆಂಬ ಆಗ್ರಹ, ಕ್ರಿಯಾ ಸಮಿತಿ ನಡೆಸಿತು ಕಲೆಕ್ಟರೇಟ್ ಮಾರ್ಚ್. ಕೇರಳ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಪ್ರತಿಭಟನಾ ಸಭೆ, ಮಾಧ್ಯಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಅವಹೇಳನ ಮಾಡುವ ಕ್ರಮವನ್ನಾಗಿದೆ ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ವೀಕರಿಸುವುದು ಎಂದು ಆರೋಪಿಸಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಮಾನ್ಯ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಡೆದ ದರೋಡೆ ಪ್ರಕರಣದಲ್ಲಿ ಓರ್ವನ ಬಂಧನ. ಕರ್ನಾಟಕ ಕಸಬಾ ತಾಲೂಕಿನ ಕೊಯ್ಲಾ ಆತೂರಿನ ಇಬ್ರಾಹಿಂ ಕಲಂದರ್ ಎಂಬ ಕೆ ಇಬ್ರಾಹಿಂ ಎಂಬಾತನನ್ನು ಬದಿಯಡ್ಕ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾನ್ಯ ಅಯ್ಯಪ್ಪ ಭಜನಾ ಮಂದಿರದಿಂದ 6 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯಲ್ಲಿ ಮಾಡಿದ ವಿಗ್ರಹ, ಬೆಳ್ಳಿ ರುದ್ರಾಕ್ಷಿಮಾಲೆ ಹಾಗೂ ಹಣ ಕಳುಗೈದ ಪ್ರಕರಣದಲ್ಲಿ ಓರ್ವನನ್ನು ಬಂಧಿಸಲಾಗಿದೆ. ಕರ್ನಾಟಕ ಕಸಬಾ ತಾಲೂಕಿನ ಕೊಯ್ಲಾ ಆತೂರಿನ ಇಬ್ರಾಹಿಂ ಕಲಂದರ್ ಎಂಬ ಕೆ ಇಬ್ರಾಹಿಂನನ್ನು ಬದಿಯಡ್ಕ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನವೆಂಬರ್ 4ರಂದು ಬೆಳಗ್ಗೆ ಭಜನಾ ಮಂದಿರದಲ್ಲಿ ದರೋಡೆ ನಡೆದಿತ್ತು. ಅಂದೇ ನೆಲ್ಲಿಗಟ್ಟೆ ಗುರುದೇವ ದೇವಸ್ಥಾನ ಹಾಗೂ ಪೊಯ್ನಾಚಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಕಳ್ಳತನ ನಡೆಸಿದ ದರೋಡೆಕೋರರ ತಂಡದಲ್ಲಿ ಇಬ್ರಾಹಿಂ ಕಲಂದರ್ ಇದ್ದ ಎಂಬ ಶಂಕೆ ವ್ಯಕ್ತವಾಗಿದೆ. ಈತನನ್ನು ವಿವರವಾಗಿ ತನಿಖೆ ನಡೆಸಿದರೆ ಮಾತ್ರ ವಿಷಯದಲ್ಲಿ ವ್ಯಕ್ತತೆ ಲಭಿಸಲಿದೆ. ಕೆಲ ದಿನಗಳ ಹಿಂದೆ ಜಿಲ್ಲೆಯ ವಿವಿಧ ಆರಾಧನಾಲಯಗಳನ್ನು ಕೇಂದ್ರೀಕರಿಸಿ ಸರಣಿ ಕಳ್ಳತನ ನಡೆದಿತ್ತು. ಕಾಸರಗೋಡು ಪೊಲೀಸ್ ಉಪವಿಭಾಗದ ಎಡನೀರು ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಮೊದಲ ದರೋಡೆ ನಡೆದಿರುವುದು. ಈ ಪ್ರಕರಣದ ಆರೋಪಿಗಳ ಪತ್ತೆಗೆ ಯತ್ನಿಸುತ್ತಿದ್ದ ವೇಳೆ ಮತ್ತೆ 3 ಕಡೆ ದರೋಡೆ ನಡೆದಿದೆ. ನಂತರ ಕರ್ನಾಟಕದ ಬಂಟ್ವಾಳದಲ್ಲಿ 2 ದೇವಾಲಯಗಳಲ್ಲಿ ಕಳ್ಳತನ ನಡೆದಿದೆ. ಪೊಲೀಸರ ತನಿಖೆ ಮುಂದುವರೆದಿರುವಾಗಲೇ ಕಾಸರಗೋಡಿನ ಹಣಕಾಸು ಸಂಸ್ಥೆಯೊಂದರಲ್ಲಿ ದರೋಡೆಗೆ ತಂಡವೊಂದು ಬರುತ್ತಿರುವ ಬಗ್ಗೆ ಪೊಲೀಸರಿಗೆ ಸುಳಿವು ಲಭಿಸಿದೆ. ಇದರ ಬೆನ್ನಲ್ಲೇ ಸ್ಥಳೀಯರ ನೆರವಿನಿಂದ ಜಾಗೃತಿ ಪಾಲಿಸುವ ವೇಳೆ ಭಾನುವಾರ ಬೆಳಗ್ಗೆ ನಂಬರ್ ಪ್ಲೇಟ್ ಇಲ್ಲದ ಕಾರಿನಲ್ಲಿ ತಂಡವೊಂದು ಸಾಗುತ್ತಿದ್ದ ವೇಳೆ ದೈಗೋಳಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದೆ. ಇವರಲ್ಲಿ ಮಂಗಳೂರಿನ ಕೋಡಿ ಉಳ್ಳಾಲ್ನ ಫೈಜಲ್, ತುಮಕೂರಿನ ಸಯ್ಯದ್ ಅಮಾನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು 4 ಪರಾರಿಯಾಗಿದ್ದಾರೆ. ಈಗ ಬಂಧನದಲ್ಲಿರುವ ಇಬ್ರಾಹಿಂ ಕಲಂದರ್ ಪರಾರಿಯಾದವರಲ್ಲಿ ಒಬ್ಬಾತಗೆಂದು ಪೊಲೀಸರು ಹೇಳುತ್ತಿರುವುದು. ಉಳಿದ 3 ಶೋಧ ನಡೆಯುತ್ತಿದೆ. ತಂಡ ಪ್ರಯಾಣಿಸಿದ ಕಾರಿನಿಂದ ಗ್ಯಾಸ್ ಕಟ್ಟರ್ ಸೇರಿದಂತೆ ಮಾರಕ ಆಯುಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೈಗೋಳಿಯಿಂದ ಪರಾರಿಯಾದ ತಂಡವು 2024 ಫೆಬ್ರವರಿ 8ರಂದು ಕರ್ನಾಟಕ ಬ್ಯಾಂಕ್ನ ಅಡ್ಯನಡ್ಕ ಶಾಖೆಯಲ್ಲಿ ದರೋಡೆ ಮಾಡಿತ್ತು. ಅಂದು ಬಂಧನಕ್ಕೊಳಗಾದ ತಂಡ ಹೊರಬಂದ ನಂತರ ಹೊಸ ದರೋಡೆಗೆ ಹೊರಟಿರುವುದು ಎಂಬುದು ಪೊಲೀಸರ ತನಿಖೆಯಿಂದ ಲಭಿಸಿದ ಮಾಹಿತಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಿಪಿಐಎಂ ಉದುಮಾ ಏರಿಯಾ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಪ್ರತಿನಿಧಿ ಸಮ್ಮೇಳನವನ್ನು ಮಾಜಿ ಎಲ್ಡಿಎಫ್ ಕನ್ವೀನರ್ ಇಪಿ ಜಯರಾಜನ್ ಉದ್ಘಾಟಿಸಿದರು. ಗುರುವಾರ ಸಾರ್ವಜನಿಕ ಸಮ್ಮೇಳನದೊಂದಿಗೆ ಏರಿಯಾ ಸಮ್ಮೇಳನ ಸಮಾಪನಗೊಳ್ಳಲಿದೆ. ಸಂಘಟನಾ ಸಮಿತಿ ಚೇರ್ಮನ್ ಕೆ ಕುಂಜಿರಾಮನ್ ಧ್ವಜಾರೋಹಣ ಮಾಡುವುದರೊಂದಿಗೆ ಸಿಪಿಐಎಂ ಉದುಮಾ ಏರಿಯಾ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್ ಮಾಸ್ಟರ್, ಶಾಸಕ ಸಿಎಚ್ ಕುಂಜಂಬು, ಮಾಜಿ ಶಾಸಕರಾದ ಕೆವಿ ಕುಂಜಿರಾಮನ್, ಕೆ ಕುಂಜಿರಾಮನ್, ಜಿಲ್ಲಾ ಸಮಿತಿ ಸದಸ್ಯ ಕೆ ಮಣಿಕಂಠನ್ ಎಂಬಿವರು ಮಾತನಾಡಿದರು. ಏರಿಯಾ ಕಾರ್ಯದರ್ಶಿ ಮಧು ಮುದಿಯಕಲ್ ಸ್ವಾಗತಿಸಿದರು. ನಂತರ ನಡೆದ ಪ್ರತಿನಿಧಿ ಸಮ್ಮೇಳನವನ್ನು ಸಿಪಿಐಎಂ ಕೇಂದ್ರ ಸಮಿತಿ ಸದಸ್ಯ ಮಾಜಿ ಎಲ್ಡಿಎಫ್ ಕನ್ವೀನರ್ ಇಪಿ ജയരാജൻ ಉದ್ಘಾಟಿಸಿ ಮಾತನಾಡಿದರು. പ്രതിപക്ഷ പ്രസ്ഥാനങ്ങൾ തിരിച്ചു വരാനുള്ള കടുത്ത ശ്രമത്തിലാണ്. ആ ശ്രമം നല്ലൊരു പരിധിവരെ വിജയിക്കുകയും ചെയ്യുന്നുണ്ട്. പക്ഷേ ലാറ്റിൻ അമേരിക്കൻ രാജ്യങ്ങളിലെ ഇടതുപക്ഷ മുന്നേറ്റങ്ങളെ, തൊഴിലാളി വർഗ പ്രസ്ഥാനങ്ങളുടെ മുന്നേറ്റത്തെ ദുർബലപ്പെടുത്താൻ സാമ്രാജ്യത്വ ശക്തികളുടെ ഇടപെടൽ ശക്തമാണ്. ഇതും വർദ്ധിച്ചു വരുന്നതായിട്ട് നമുക്ക് കാണാൻ വേണ്ടി കഴിയും. ലോകത്തിലെ സോഷ്യലിസ്റ്റ് രാജ്യമാണ് ചൈന. ചൈന ലോകത്തിൽ അതിവേഗത്തിൽ ശക്തി പ്രാപിച്ചു വരുന്ന ഒരു സാമ്പത്തിക ശക്തി, അതിവേഗത്തിൽ ജനകീയ പ്രശ്നം പരിഹരിച്ചുകൊണ്ട് മുന്നേറുന്ന ഒരു വലിയ രാജ്യമാണ്. ಕೊನ್ನೋಚಿ ಕುಂಜಿರಾಮನ್ ಅಧ್ಯಕ್ಷತೆ ವಹಿಸಿದ್ದರು. ಬಾಲಚಂದ್ರನ್ ಸ್ವಾಗತಿಸಿದರು. ಗುರುವಾರ ಸಾಯಂಕಾಲ 4 ಗಂಟೆಗೆ ಪಾಲಕುನ್ ಮೀನು ಮಾರುಕಟ್ಟೆ ಕೇಂದ್ರೀಕರಿಸಿ ಸಾರ್ವಜನಿಕ ಮೆರವಣಿಗೆ ಮತ್ತು ರೆಡ್ ಓಲಿಯಂಟರ್ ಮಾರ್ಚ್ ಆರಂಭವಾಗಲಿದೆ. ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್ ಸಾರ್ವಜನಿಕ ಸಮ್ಮೇಳನವನ್ನು ಉದ್ಘಾಟಿಸುವರು. ನಾಸರ್ ಕೋಲಾಯಿ ಭಾಷಣ ಮಾಡುವರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಶೀರ್ಷಿಕೆಯ ಬಗ್ಗೆಯೂ ಯೋಚಿಸದ ಪುಸ್ತಕದ ಹೆಸರಿನಲ್ಲಿ ಇಲ್ಲಸಲ್ಲದ ವಿಷಯವನ್ನು ಪ್ರಚಾರ ಮಾಡಿದ ಡಿಸಿ ಬುಕ್ಸ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಪಿಐಎಂ ಕೇಂದ್ರ ಸಮಿತಿ ಸದಸ್ಯ ಎಪಿ ಜಯರಾಜನ್ ಉದುಮದಲ್ಲಿ ಸಿಪಿಐಎಂ ಏರಿಯಾ ಸಮ್ಮೇಳನವನ್ನು ಉದ್ಘಾಟಿಸಲು ಬಂದಾಗ ಮಾಧ್ಯಮಗಳೊಂದಿಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ವಿರುದ್ಧದ ಆರೋಪದ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ ಎಂದು ಎಸ್ಎನ್ಡಿಪಿ ಮುಖಂಡನೊಂದಿಗೆ ನಂಟು ಹೊಂದಿರುವ ಆರೋಪ ಶುದ್ಧ ಅಸಂಬದ್ಧವಾಗಿದೆ ಎಂದು ಅವರು ಹೇಳಿದರು. അത് പൂർത്തിയായിരുന്നില്ല. അത് പ്രസിദ്ധീകരിക്കാൻ ആരെയും ചുമതലപ്പെടുത്തിയിട്ടുമില്ല. മാതൃഭൂമി ബുക്ക് ഹൗസുകാർ അതുപോലെ തന്നെ DC ബുക്സൊക്കെ ചോദിച്ചിരിക്കുന്നു, ആർക്കും കൊടുത്തിട്ടില്ല. പക്ഷേ ഇപ്പം ഞാനറിയാതെ എൻ്റെ ആത്മകഥ അതിലൊരു കവർ പേജ് അത് ഞാൻ ഇന്നാണ് ആദ്യം കാണുന്നത്. പിന്നെ അതിൻ്റെ കൂട്ടത്തിൽ ഇന്ന് പ്രകാശനം ചെയ്യുന്നു. ആര്? എൻ്റെ ആത്മകഥ ഞാനറിയാതെ ഇന്ന് 10 മണിക്ക് പ്രകാശനം ചെയ്യുന്നു. ഇത് ഒരു കൃത്രിമമായി സൃഷ്ടിച്ചിട്ടുള്ള മാനിക്കുലേറ്റ് ചെയ്തിട്ടുള്ളതാണ്. പിന്നെ എന്താ ഞാൻ നോട്ടീസ് പഠിത്തം ഇന്നെ അയക്കാനുള്ള നടപടി സ്വീകരിച്ചിട്ടുണ്ട്. ഞാൻ എഴുതിയ പുസ്തകം ഞാനറിയാതെ ഞാനിപ്പോൾ അത് എഴുതുന്നത് അത് ടൈപ്പ് ചെയ്യാൻ വേണ്ടിയിട്ട് ഒരാളെ ഏൽപ്പിക്കും. ആ പുസ്തകം ഇങ്ങനെ ഇന്ന് പ്രകാശനം ചെയ്യുക, അതിൻ്റെ അകത്ത് ഇന്നതെന്ന കാര്യമുണ്ടെന്ന് പറഞ്ഞിട്ട് അവരുണ്ടാക്കിയതാണ് അതെല്ലാം. ഇന്നത്തെ വന്നിരിക്കുന്ന വാർത്തകളെല്ലാം കൃത്രിമമായിട്ട് ഉണ്ടാക്കിയതാണ്. എല്ലാം നമുക്ക് അന്വേഷിച്ച് പറയാം. ഞാനിപ്പോഴെൻ്റെ വെറും ഒരു നിരീക്ഷണത്തിൽ മാത്രം പറയുന്നത് ശരിയല്ല, വസ്തുതകൾ കൂടി ശേഖരിച്ച് പറയാം. ರಾಷ್ಟ್ರೀಯ ಹೆದ್ದಾರಿಯ ನುಳ್ಳಿಪಾಡಿಯಲ್ಲಿ ಅಂಡರ್ ಪಾಸ್ ಅನುಮತಿಸಬೇಕು ಎಂದು ಆಗ್ರಹಿಸಿ ಕ್ರಿಯಾ ಸಮಿತಿ ಕಲೆಕ್ಟರೇಟ್ ಮಾರ್ಚ್ ನಡೆಸಿತು. ಮಾರ್ಚ್ನಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಶಾಸಕ ಎನ್ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ರಾಷ್ಟ್ರೀಯ ಹೆದ್ದಾರಿಯ ನುಳ್ಳಿಪಾಡಿಯಲ್ಲಿ ಅಂಡರ್ ಪಾಸ್ ಅನುಮತಿಸಬೇಕು ಎಂದು ಆಗ್ರಹಿಸಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಜನವರಿ 11ರಂದು ಆರಂಭವಾದ ಹೋರಾಟ ಹಲವು ಹಂತಗಳಲ್ಲಿ ನಡೆದಿತ್ತು. ಹೋರಾಟ ಸಮಿತಿಗೆ ನೀಡಿದ ಭರವಸೆ ಈಡೇರಿಸದೇ ಇರುವುದರ ಹಿನ್ನೆಲೆಯಲ್ಲಿ ತೀವ್ರ ಆಂದೋಲನ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಅಂಗವಾಗಿ ಕಲೆಕ್ಟರೇಟ್ ಮಾರ್ಚ್ ನಡೆಸಲಾಯಿತು. ನಾಯನ್ಮಾರ್ ಮೂಲ ಶಾಲೆ ಪರಿಸರದಿಂದ ಆರಂಭವಾದ ಮಾರ್ಚ್ನಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು. ಶಾಸಕ ಎನ್ಎನ್ ನೆಲ್ಲಿಕುನ್ ಮಾರ್ಚ್ ಅನ್ನು ಉದ್ಘಾಟಿಸಿದರು. കാർവെൽ ഹോസ്പിറ്റലിലേക്ക് ടൗണിൽ നിന്ന് ഒരാൾക്ക് വരണമെങ്കിൽ ചുറ്റി കറങ്ങി എത്രമാത്രം ക്ലേശം അനുഭവിക്കേണ്ടി വരുന്നുണ്ട് എന്ന് നമുക്ക് എല്ലാവർക്കും അറിയാം. ആ ക്ലേശം ഭയന്ന് ആ ക്ലേശം സഹിക്കാൻ പറ്റാത്തത് കൊണ്ടാണ് എന്നെപ്പോലെയുള്ള പല ആളുകളും ഡോക്ടർമാരെ കാണുന്നത് പോലും ഇപ്പോൾ ഒഴിവാക്കുന്നത് എന്ന് ഞാനിവിടെ സൂചിപ്പിക്കുവാൻ ആഗ്രഹിക്കുകയാണ്. അപ്പോൾ അതിൻ്റെ അർത്ഥം ഒരു ഡോക്ടറെ യഥാസമയത്ത് കണ്ടില്ല എങ്കിൽ പലതരത്തിലുള്ള വിഷമങ്ങൾ ഉണ്ടാകും. ഗുരുതരമായ രോഗം കൊണ്ട് വിഷമിക്കുന്ന ആളുകളാണ് എങ്കിൽ അവർ മരണത്തിലേക്ക് തന്നെ പോകും. അപ്പോൾ മരണമാണ് ഈ അധികൃതർ കാസർഗോഡ് ഉണ്ടാക്കാൻ പോകുന്നത് എന്ന് ഞാൻ സൂചിപ്പിക്കുവാൻ ആഗ്രഹിക്കുകയാണ്. ഇപ്പോൾ കഴിഞ്ഞ 10 മാസക്കാലമായി ഈ സമരവുമായി നമ്മൾ മുന്നോട്ട് പോയിക്കൊണ്ടിരിക്കുകയാണ്. ಹೋರಾಟ ಸಮಿತಿ ಚೇರ್ಮನ್ ಪಿ ರಮೇಶ್ ಅಧ್ಯಕ್ಷತೆ ವಹಿಸಿದ್ದರು. ಅನಿಲ್ ಚೆನ್ನಿಕರ, ಹಾರಿಸ್ ನುಳ್ಳಿಪಾಡಿ, ವರಪ್ರಸಾದ್ ಕೋಟೆಕಣಿ, ನಗರಸಭೆ ಕೌನ್ಸಿಲರ್ಗಳಾದ ಎಂ ಲಲಿತಾ, ಕೆ ಶಾರದಾ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಮಾಧ್ಯಮ ಕಾರ್ಯಕರ್ತರು ಪ್ರತಿಭಟನಾ ಸಭೆ ನಡೆಸಿದರು. ಮಾಧ್ಯಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಅವಹೇಳನ ಮಾಡುವ ಕ್ರಮವನ್ನಾಗಿದೆ ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ವೀಕರಿಸುವುದು ಎಂದು ಆರೋಪಿಸಿಯೂ ಚಾನೆಲ್ ವರದಿಗಾರನನ್ನು ಕೊಠಡಿಗೆ ಕರೆದು ಬೆದರಿಕೆ ಹಾಕಿದ ಘಟನೆಯನ್ನು ವಿರೋಧಿಸಿ ಸಭೆ ನಡೆಸಲಾಯಿತು. ಮಾಧ್ಯಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಅವಹೇಳನ ಮಾಡುವ ಕ್ರಮವನ್ನಾಗಿದೆ ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ವೀಕರಿಸುವುದು ಎಂದು ಆರೋಪಿಸಿಯೂ ಚಾನೆಲ್ ವರದಿಗಾರನನ್ನು ಕೊಠಡಿಗೆ ಕರೆದು ಬೆದರಿಕೆ ಹಾಕಿದ ಘಟನೆಯನ್ನು ವಿರೋಧಿಸಿಯೂ ಕೇರಳ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಮಾಧ್ಯಮ ಕಾರ್ಯಕರ್ತರು ಪ್ರತಿಭಟನಾ ಸಭೆ ನಡೆಸಿದರು. ಪ್ರೆಸ್ ಕ್ಲಬ್ ಪರಿಸರದಲ್ಲಿ ಆಯೋಜಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಉಪಾಧ್ಯಕ್ಷ ಅಬ್ದುಲ್ಲಾ ಕುಂಜಿ ಉದುಮಾ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಪ್ರದೀಪ್ ನಾರಾಯಣನ್ ಸ್ವಾಗತಿಸಿದರು. ಮಾಜಿ ಅಧ್ಯಕ್ಷರಾದ ಟಿಎ ಶಾಫಿ, ಮಾಜಿ ಕಾರ್ಯದರ್ಶಿಗಳಾದ ವಿನೋದ್ ಪಾಯಂ, ಕೆವಿ ಪದ್ಮೇಶ್, ಫೈಸಲ್ ಬಿನ್ ಮೊಹಮ್ಮದ್, ಶಫೀಕ್ ನಸರುಲ್ಲಾ, ನಾರಾಯಣನ್ ಕರಿಚೇರಿ, ಶಾಫಿ ತೆರುವತ್, ಅರ್ಚನಾ ರವೀಂದ್ರನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನಲ್ಲಿ
ಪ್ರಪ್ರಥಮ ಬಾರಿಗೆ ಆಯೋಜಿಸಲಾದ ಮ್ಯಾಜಿಕ್ ಲ್ಯಾಂಡ್ ಅಂಡರ್ ವಾಟರ್ ಟನಲ್ ಎಕ್ಸ್ಪೋ ವಿದ್ಯಾನಗರ ಪ್ರಿನ್ಸ್ ಗಾರ್ಡನ್ನಲ್ಲಿ ಅದ್ದೂರಿಯಾಗಿ ನಡೆದು ಬರುತ್ತಿದೆ. ಪ್ರಜಾ ಈವೆಂಟ್ಸ್ ನಡೆಸುವ ಎಕ್ಸ್ಪೋದಲ್ಲಿ ಅಕ್ವೇರಿಯಂ, ಡಿಸ್ನಿ ಲ್ಯಾಂಡ್ ಶೋ, ಬರ್ಡ್ ಶೋ ಮುಂತಾದ ನೋಡುಗರನ್ನು ಆಕರ್ಷಿಸುವ ಹಲವಾರು ಸ್ಟಾಲ್ಗಳು ಇವೆ. ಬರ್ಡ್ ಶೋ ಬಹುಮಾನ ಯೋಜನೆಯ ಭಾಗವಾಗಿ ಲಕ್ಕಿ ಡ್ರಾ ಮೂಲಕ ಎಲೆಕ್ಟ್ರಿಕ್ ಸ್ಕೂಟರ್ ಗೆಲ್ಲುವ ಅವಕಾಶವೂ ಇದೆ. ಸಮುದ್ರದ ಅಡಿಯ ಅದ್ಭುತ ದೃಶ್ಯಗಳೊಂದಿಗೆ ಕಾಸರಗೋಡಿನಲ್ಲಿ ಆರಂಭಗೊಂಡ ಮ್ಯಾಜಿಕ್ ಲ್ಯಾಂಡ್ ಅಂಡರ್ ವಾಟರ್ ಟನಲ್ ಎಕ್ಸ್ಪೋ ವಿದ್ಯಾನಗರ ಪ್ರಿನ್ಸ್ ಗಾರ್ಡನ್ನಲ್ಲಿ ಯಶಸ್ವಿಯಾಗಿ ನಡೆದು ಬರುತ್ತಿದೆ. ಪ್ರಜಾ ಈವೆಂಟ್ಸ್ ಆಯೋಜಿಸಿರುವ ಈ ಎಕ್ಸ್ಪೋದಲ್ಲಿ ಅಕ್ವೇರಿಯಂ, ಭಾರತದಲ್ಲಿ ಮೊದಲ ಬಾರಿಗೆ ಆಯೋಜಿಸುವ ಡಿಸ್ನಿ ಲ್ಯಾಂಡ್ ಶೋ, 5,000 ಚದರ ಅಡಿಗಳ ಫುಡ್ ಕೋರ್ಟ್, ಬರ್ಡ್ ಶೋ ಮುಂತಾದ ನೋಡುಗರನ್ನು ಆಕರ್ಷಿಸುವ ಅನೇಕ ಸ್ಟಾಲ್ಗಳನ್ನು ಸಿದ್ಧಪಡಿಸಲಾಗಿದೆ. ಅಲ್ಲದೆ ಬರ್ಡ್ ಶೋ ಬಹುಮಾನ ಯೋಜನೆಯ ಲಕ್ಕಿ ಡ್ರಾ ಮೂಲಕ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್ ತಮ್ಮದಾಗಿಸಿಕೊಳ್ಳಲು ನೋಡುಗರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಮ್ಯಾಜಿಕ್ ಲ್ಯಾಂಡ್ ಅಂಡರ್ ವಾಟರ್ ಎಕ್ಸ್ಪೋದ ಪಾಲುದಾರರಾದ ಶ್ಯಾಮ್ അബ്ദുള്ള ടി.എം. ബിജു എന്നിവരും KCN ന്യൂസ്ಗೆ ತಿಳಿಸಿದರು. നമ്മുടെ ഈ പ്രജാ ഈവൻസ് ആണ് നമ്മുടെ കാസർഗോഡിൻ്റെ ഈ മണ്ണിൽ വിദ്യാനഗറിൽ നമ്മുടെ ഈ പ്രോഗ്രാം സംഘടിപ്പിച്ചിരിക്കുന്നത്. ഇതിൻ്റെ ഭാഗമായിട്ട് നമ്മുടെ ഇന്ത്യയിലെ തന്നെ ഏറ്റവും വലിയ അണ്ടർ വാട്ടർ ടണലാണ് നമ്മളിവിടെ സംഘടിപ്പിച്ചിരിക്കുന്നത്. ഇതിനകത്ത് ഭീമാകരമായ മത്സ്യങ്ങളും അലങ്കാര മത്സ്യങ്ങളും കൂടെ കോർത്തിണക്കിയാണ് ഈ പ്രോഗ്രാം നമ്മളിവിടെ അണിയിച്ചിരിക്കുന്നത്. ഇതുകൂടാതെ നിരവധി അക്വേറിയങ്ങളും ഇതിനോട് സംബന്ധിച്ച് നമ്മൾ ഒരുക്കിയിട്ടുണ്ട്. ഇതുകൂടാതെ തന്നെ അലിഗേറ്റർ എന്ന് പറയുന്ന ഇനത്തിൽപ്പെട്ട ഒരു മത്സ്യം, ഗോൾഡൻ കളർ, പ്യുവർ ഗോൾഡൻ കളറാണ്. അത് ഇന്ന് വരെ ഒരു എക്സിബിഷനിലും ഒരു ടണൽ അക്വേറിയത്തിലും ഇല്ലാത്ത ഒരു മീനാണ്. അത് നമ്മൾ ഇവിടെ അവതരിപ്പിച്ചിട്ടുണ്ട്. ഇതുകൂടാതെ ഇന്ത്യയിൽ ആദ്യമായിട്ട് ഡിസ്നി ലാൻഡ് ഷോ നമ്മൾ കാസർഗോഡിൻ്റെ മണി ആദ്യമായിട്ട് നമ്മൾ ഇവിടെ എത്തിച്ചിരിക്കുകയാണ്. ഇതുകൂടാതെ തന്നെ കേരളത്തിനകത്തും പുറത്തുമായിട്ടുള്ള നിരവധി സ്റ്റാളുകൾ, 48 സ്റ്റാളുകൾ ഇവിടെ നിങ്ങൾക്കായിട്ട് ഒരുക്കിയിട്ടുണ്ട്. 5000 സ്ക്വയർ ഫീറ്റ് ഫുഡ് കോർട്ടുകൾ, എല്ലാ രീതിയിലുള്ള ഭക്ഷണങ്ങൾ, നാവിന് രുചിയേറുന്ന, മനസ്സിന് ഇഷ്ടപ്പെടുന്ന, നിങ്ങൾക്ക് എല്ലാവർക്കും സന്തോഷത്തോടു കൂടി കഴിക്കാൻ പറ്റുന്ന വൃത്തിയുള്ള ഒരു 5000 സ്ക്വയർ ഫീറ്റിൻ്റെ ഒരു ഫുഡ് കോർട്ടുകൾ നമ്മളിവിടെ ഒരുക്കിയിട്ടുണ്ട്. ഇതുകൂടാതെ തന്നെ നമ്മൾ ഈ വർഷം ഈ എക്സിബിഷനിൽ നമ്മൾ ഒരു ബേർഡ് ഷോ അവതരിപ്പിക്കുന്നുണ്ട്. ഈ ബേർഡ് ഷോയുടെ ഭാഗമായിട്ട് നമ്മൾ ഇവിടെ വന്ന് കാണുന്ന കാണികൾക്ക് നമ്മളൊരു നറുക്കെടുപ്പിലൂടെ ഒരു ഇലക്ട്രിക്കൽ സ്കൂട്ടർ നമ്മൾ സമ്മാനമായിട്ട് നൽകുന്നുണ്ട്. ഏകദേശം 10ഓളം അമ്യൂസ്മെൻറ്റ് റൈഡുകളാണ് ഇവിടെ നിങ്ങൾക്കായിട്ട് ഞങ്ങൾ ഒരുക്കിയിരിക്കുന്നത്. ഇതെല്ലാം വന്ന് നമ്മൾ ഇവിടുത്തെ കാസർഗോഡിലെ എല്ലാ ജനങ്ങളും വന്ന് കണ്ട് ആസ്വദിച്ചു അവർക്ക് മനസ്സിന് ഇഷ്ടപ്പെടുന്ന രീതിയിലുള്ളതാണ് ഞങ്ങൾ ഇവിടെ സെറ്റ് ചെയ്തിരിക്കുന്നത്. നിങ്ങളെല്ലാം വന്ന് അത് കാണുക, അതിൻ്റെ വിശേഷങ്ങൾ എല്ലാം മറ്റുള്ളവരുമായിട്ട് പങ്കുവെക്കുക. 14 ದಿನಗಳಿಂದ ನಡೆಯುತ್ತಿರುವ ಎಕ್ಸ್ಪೋವನ್ನು ವೀಕ್ಷಿಸಲು ಜಿಲ್ಲೆಯ ವಿವಿಧೆಡೆಯಿಂದ ಜನಸಾಗರವೇ ಹರಿದು ಬರುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಘಟಕದ ನೇತೃತ್ವದಲ್ಲಿ ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಅವರನ್ನು ಭೇಟಿಯಾಗಿ ಅಸ್ಥಿ ಸಂಚಯನಕ್ಕೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಸಲ್ಲಿಸಲಾಯಿತು. ಅಸ್ಥಿ ವಿಸರ್ಜನೆಗೈಯಲು ಸೂಕ್ತ ಜಾಗವನ್ನು ಕಲ್ಪಿಸಬೇಕೆಂದು ವಿನಂತಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಘಟಕದ ನೇತೃತ್ವದಲ್ಲಿ ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಅವರನ್ನು ಭೇಟಿಯಾಗಿ ಅಸ್ಥಿ ಸಂಚಯನಕ್ಕೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಸಲ್ಲಿಸಲಾಯಿತು. ಹಿಂದೂ ಸಂಪ್ರದಾಯದ ಪ್ರಕಾರ ದೈವಾಧೀನರಾಗುವವರಿಗೆ ಮೋಕ್ಷಕ್ಕಾಗಿ ಅಸ್ಥಿ ವಿಸರ್ಜನೆಗೈಯಲು ಸೂಕ್ತ ಜಾಗವನ್ನು ಕಲ್ಪಿಸಬೇಕೆಂದು ವಿನಂತಿಸಲಾಯಿತು. ಈ ನಿಯೋಗದಲ್ಲಿ ವಿಶ್ವ ಹಿಂದೂ ಪರಿಷತ್ ನಗರ ಘಟಕದ ಅಧ್ಯಕ್ಷ ಗುರುಪ್ರಸಾದ್ ಕೋಟೆಕಣಿ, ಉಪಾಧ್ಯಕ್ಷ KN ರಾಮಕೃಷ್ಣ ಹೊಳ್ಳ, ನಗರಸಭಾ ಸದಸ್ಯರುಗಳಾದ ವರಪ್ರಸಾದ್ ಕೋಟೆಕಣಿ, ಅಜಿತ್ ಕುಮಾರ್, ವೀಣಾ ಅರುಣ್ ಶೆಟ್ಟಿ, ಉಮಾ, ಶ್ರೀಲತಾ ಟೀಚರ್, ರಜನಿ, ಕಾಸರಗೋಡು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸಂಚಾಲಕ ಶ್ರೀಕಾಂತ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ರೊಫೆಸರ್ PK ಶೇಷಾದ್ರಿ ಮಾಸ್ಟರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಶಿಷ್ಯರ ಒಕ್ಕೂಟ ಆಯೋಜಿಸುವ ಶೇಷಾದ್ರಿ ಮಾಸ್ಟರೇ ಕೊಟ್ಯೋಳ್ ಕೂಡುಂಬೋಳ್ ಕಾರ್ಯಕ್ರಮದ ಕೊನೆಯ ಹಂತದ ಸಿದ್ಧತೆ ಪೂರ್ಣಗೊಂಡಿದೆ. ಗುರುವಾರ ಸಾಯಂಕಾಲ 5 ಗಂಟೆಯಿಂದ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ. ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಸುದೀರ್ಘ ಕಾಲ ಶಿಕ್ಷಕರಾಗಿದ್ದ, ಕಾಸರಗೋಡು ಶಿಕ್ಷಣ ರಂಗದಲ್ಲಿ ಉತ್ತಮ ಕೊಡುಗೆಗಳನ್ನು ನೀಡಿದ ಪ್ರೊಫೆಸರ್ PK ಶೇಷಾದ್ರಿ ಮಾಸ್ಟರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಶಿಷ್ಯರ ಒಕ್ಕೂಟ ಆಯೋಜಿಸುವ ಶೇಷಾದ್ರಿ ಮಾಸ್ಟರೇ ಕೊಟ್ಯೋಳ್ ಕೂಡುಂಬೋಳ್ ಕಾರ್ಯಕ್ರಮಕ್ಕಾಗಿ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ವ್ಯಾಪಕ ಸಿದ್ಧತೆಗಳನ್ನು ಮಾಡಲಾಗಿದೆ. ಡಾಕ್ಯುಮೆಂಟರಿ ಪ್ರದರ್ಶನ, ನಾಟಕ ಪ್ರದರ್ಶನ, ಗಾನಮೇಳ ಎಂಬ ಕಾರ್ಯಕ್ರಮಗಳೊಂದಿಗೆ ಶಿಷ್ಯರ ಒಕ್ಕೂಟವಾದ ಶೇಷಾದ್ರಿಯನ್ಸ್ ಪ್ರಿಯ ಗುರುಗಳಿಗೆ ಅವರ 16ನೇ ಪುಣ್ಯತಿಥಿ ದಿನವಾದ 14ರಂದು ಸಂಸ್ಮರಣಾ ಕಾರ್ಯಕ್ರಮ ನಡೆಸುತ್ತಿರುವುದು.
ವಿವಿಧ ಭಾಗಗಳಲ್ಲಿರುವ ಶೇಷಾದ್ರಿಯವರ ಶಿಷ್ಯರು ಆಗಮಿಸಲಿದ್ದಾರೆ. ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ BA ಇಂಗ್ಲಿಷ್ನಲ್ಲಿ ಟಾಪ್ ಸ್ಕೋರರ್ ಹಾಗೂ ಕಣ್ಣೂರು ವಿಶ್ವವಿದ್ಯಾನಿಲಯದಲ್ಲಿ 3ನೇ ರ್ಯಾಂಕ್ ವಿಜೇತೆಯಾದ ತಳಂಗರದ ಆಯಿಷಾ ಹಾಗೂ ತ್ರಿವೇಣಿ ಕಾಲೇಜಿನ 3 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ PK ಶೇಷಾದ್ರಿ ದತ್ತಿ ಸಮಿತಿ ವತಿಯಿಂದ ನೀಡಲಾಗುವ ನಗದು ಬಹುಮಾನ ಹಾಗೂ ಉಡುಗೊರೆಗಳನ್ನು ನೀಡಲಾಗುವುದು. ಬಾರಾ ಭಾಸ್ಕರನ್, ವೇಣುಕಣ್ಣನ್, ಶಾಫಿಯೆ ನೆಲಿಕುನ್ ಎಂಬಿವರು ಮಾಡಿದ ಶೇಷಾದ್ರಿ ಮಾಸ್ಟರ್ ಅವರ ಛಾಯಾಚಿತ್ರವನ್ನು ಅವರ ಮಕ್ಕಳಿಗೆ ಹಸ್ತಾಂತರಿಸಲಾಗುವುದು. ಪ್ರೊಫೆಸರ್ PK ಶೇಷಾದ್ರಿಯವರ ಕುರಿತಿರುವ ತಿಲೋದಕಂ ಎಂಬ ಸಾಕ್ಷ್ಯಚಿತ್ರ ಪ್ರದರ್ಶನ ನಡೆಯಲಿದೆ. ನಂತರ 1981ರಲ್ಲಿ ಪ್ರೊಫೆಸರ್ PK ಶೇಷಾದ್ರಿ ಹಾಗೂ ಪ್ರೊಫೆಸರ್ C ತಾರನಾಥ್ ಅವರ ನಿರ್ದೇಶನದಲ್ಲಿ ಮತ್ತು ಕಾಸರಗೋಡು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ತ್ರಿಶೂರಿನಲ್ಲಿ ನಡೆದ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯದ ಕಲೋತ್ಸವದಲ್ಲಿ ಪ್ರಸ್ತುತಪಡಿಸಿದ ದಿ ಗೇಮ್ ಆಫ್ ಚೆಸ್ ನಾಟಕ ಪ್ರದರ್ಶನ ನಡೆಯಲಿದೆ. ನಂತರ ಜಯರಾಜ್ ಕೋಟೆಕಣಿ, ಶ್ರೀಲತಾ, ಇಬ್ರಾಹಿಂ, ಸುರೇಶ್ ಬಾಬು ಎಂಬಿವರ ನೇತೃತ್ವದಲ್ಲಿ ಗಾನಮೇಳ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ಗುಣಮಟ್ಟದ ಶಿಕ್ಷಣ ಮಕ್ಕಳ ಹಕ್ಕು ಎಂಬ ಪರಿಕಲ್ಪನೆಯೊಂದಿಗೆ ರಾಜ್ಯ ಶಿಕ್ಷಣ ಜಾಥಾ ನಡೆಸಲಿದೆ. ನವೆಂಬರ್ 14ರಂದು ಕಾಸರಗೋಡಿನಿಂದ ಆರಂಭಗೊಂಡು ಡಿಸೆಂಬರ್ 10ರಂದು ತಿರುವನಂತಪುರದಲ್ಲಿ ಅಂತ್ಯಗೊಳ್ಳುವ ವಾಹನ ಜಾಥಾವನ್ನು ಡಾಕ್ಟರ್ ಅನಿಲ್ ಚೇಳಂಬ್ರ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಗುಣಮಟ್ಟದ ಶಿಕ್ಷಣ ಮಕ್ಕಳ ಹಕ್ಕು ಎಂಬ ಪರಿಕಲ್ಪನೆಯೊಂದಿಗೆ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತು ರಾಜ್ಯ ಶಿಕ್ಷಣ ಜಾಥಾ ನಡೆಸಲಿದೆ. ನವೆಂಬರ್ 14ರಿಂದ ಡಿಸೆಂಬರ್ 10ರವರೆಗೆ ವಾಹನ ಜಾಥಾ ನಡೆಯಲಿದ್ದು, ಕಾಸರಗೋಡಿನಿಂದ ಆರಂಭವಾಗುವ ಜಾಥಾ ತಿರುವನಂತಪುರದಲ್ಲಿ ಅಂತ್ಯಗೊಳ್ಳಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಡಾಕ್ಟರ್ ಅನಿಲ್ ಚೇಳಂಬ್ರ ಉದ್ಘಾಟಿಸಲಿದ್ದು, ಮುನ್ಸಿಪಲ್ ಬಸ್ ನಿಲ್ದಾಣದಿಂದ ಮೆರವಣಿಗೆ ಆರಂಭವಾಗಲಿದೆ ಎಂದು പദാധികാരികൾ ಹೇಳಿದರು. സംസ്ഥാന വിദ്യാഭ്യാസ ജാഥയുടെ ഉദ്ഘാടനം നവംബർ 14 വൈകുന്നേരം കാസർഗോഡ് വെച്ച് നടക്കുകയാണ്. തുടർന്ന് ഒരു മാസക്കാലം എല്ലാ ജില്ലകളിലൂടെയും ഈ ജാഥ പര്യടനം നടത്തും. വിദ്യാഭ്യാസ രംഗത്തെ പുരോഗമനപരമായ ആശയങ്ങൾക്ക് വേണ്ടി എന്നും നിലകൊണ്ടിട്ടുള്ള പരിഷത്തിന് പറയാനുള്ള കാര്യങ്ങൾ പറയാനും ഇതിൻ്റെ ശാസ്ത്രീയ വശങ്ങൾ ജനങ്ങളുടെ ഇടയിൽ പ്രചരിപ്പിക്കാനും ഉദ്ദേശിച്ചുകൊണ്ടാണ് ഇങ്ങനൊരു ജാഥ സംഘടിപ്പിച്ചിട്ടുള്ളത്. ಅಧ್ಯಕ್ಷೆ TK ಮೀರಾಬಾಯಿ, ಪ್ರಧಾನ ಕಾರ್ಯದರ್ಶಿ PV ದಿವಾಕರನ್, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷೆ VT ಕಾತ್ಯಾಯಿನಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ಸಂಘಟನಾ ಸಮಿತಿ ಸಂಚಾಲಕ ರಾಜನ್ PP ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಂದ್ರ ಸರ್ಕಾರದ ವಕ್ಫ್ ಮದ್ರಸಾ ವಿರೋಧಿ ಕ್ರಮದ ವಿರುದ್ಧ ಸಮಸ್ತ ಕಾಸರಗೋಡು ಹೆಡ್ ಪೋಸ್ಟ್ ಆಫೀಸ್ನ ಮುಂಭಾಗದಲ್ಲಿ ಧರಣಿ ನಡೆಸಲಿದೆ. ಸಮಸ್ತ ಕೇರಳ ಸುನ್ನಿ ಮಹಲ್ ಫೆಡರೇಷನ್ ಮತ್ತು ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಜಂಟಿಯಾಗಿ ಧರಣಿಯನ್ನು ಆಯೋಜಿಸುವುದು. ಕೇಂದ್ರ ಸರ್ಕಾರದ ವಕ್ಫ್ ಮದ್ರಸಾ ವಿರೋಧಿ ಕ್ರಮದ ವಿರುದ್ಧ ಸಮಸ್ತ ಕೇರಳ ಸುನ್ನಿ ಮಹಲ್ ಫೆಡರೇಷನ್ ಮತ್ತು ಸಮಸ್ತ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಜಂಟಿಯಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸುವ ಆಂದೋಲನದ ಭಾಗವಾಗಿ ಗುರುವಾರ ರ್ಯಾಲಿ ಹಾಗೂ ಕಾಸರಗೋಡು ಹೆಡ್ ಪೋಸ್ಟ್ ಆಫೀಸ್ನ ಮುಂಭಾಗದಲ್ಲಿ ಧರಣಿ ನಡೆಸಲಿದೆ. ಆಂದೋಲನ ಕಾರ್ಯಕ್ರಮದ ಅಂಗವಾಗಿ ನವೆಂಬರ್ 30ರಂದು ರಾಜಭವನಕ್ಕೆ ಮಾರ್ಚ್ ನಡೆಸುವುದಾಗಿ ಪದಾಧಿಕಾರಿಗಳು ತಿಳಿಸಿದರು. കേന്ദ്ര ഗവൺമെൻറ് പുതുതായി കൊണ്ടുവരുന്ന വഖഫ് ഭേദഗതി നിയമത്തിനെതിരെ ഈ വരുന്ന 14-ാം തീയതി വ്യാഴാഴ്ച രാവിലെ 10 മണിക്ക് കാസർഗോഡ് ഹെഡ് പോസ്റ്റ് ഓഫീസ് ധർണയാണ്. അതിനെതിരെ SMFും SKMMയും കൂടി സംഘടിപ്പിച്ചിട്ടുള്ളത്. സംസ്ഥാനത്ത് 14 ജില്ലകളിലും ഇതേ സമയത്ത് ഇതേ തീയതിക്ക് ഈ ധർണ എല്ലാ കേന്ദ്ര ഗവൺമെൻറ് ഓഫീസിന് മുമ്പിലും നടക്കാൻ വേണ്ടി നിശ്ചയിച്ചിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ SMF ಜಿಲ್ಲಾಧ್ಯಕ್ಷ UM ಅಬ್ದುಲ್ ರೆಹಮಾನ್ ಮೌಲವಿ, ಸಮಸ್ತ ಮದ್ರಸಾ ಮ್ಯಾನೇಜ್ಮೆಂಟ್ ಜಿಲ್ಲಾಧ್ಯಕ್ಷ MS ತಂಗಳ್ ಮದನಿ ಒಳಮುಂಡ, SMF ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ M ಮಹಮೂದ್ ಹಾಜಿ ಚೆಂಗಳ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದೂರು ಗ್ರಾಮ ಪಂಚಾಯಿತಿ ವತಿಯಿಂದ ಕುಟುಂಬಶ್ರೀ CDS ಹಾಗೂ GRCಯ ನೇತೃತ್ವದಲ್ಲಿ ಥರ್ಡ್ ಅಂಪೈರ್ ಆತ್ಮಹತ್ಯೆ ತಡೆ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಮದೂರು ಗ್ರಾಮ ಪಂಚಾಯಿತಿ ಕುಟುಂಬಶ್ರೀ CDS ಹಾಗೂ GRCಯ ನೇತೃತ್ವದಲ್ಲಿ ಆಯೋಜಿಸಿದ್ದ ಥರ್ಡ್ ಅಂಪೈರ್ ಆತ್ಮಹತ್ಯೆ ತಡೆ ಅಭಿಯಾನ ಗಮನಾರ್ಹವಾಯಿತು. ಸ್ನೇಹಿತ ಕೌನ್ಸಿಲರ್ ಶೋಭನಾ, ಆಯುರ್ವೇದ ಫಿಸಿಷಿಯನ್ ಡಾಕ್ಟರ್ ಶ್ರುತಿ ಪಂಡಿತ್ಗೆ ಎಂಬಿವರು ಸೆಷನ್ಸ್ ನಡೆಸಿಕೊಟ್ಟರು. CDS ಚೇರ್ಪರ್ಸನ್ ಸುಮಾ ಸ್ವಾಗತಿಸಿದರು. ನಂತರ ಹ್ಯಾಪಿನೆಸ್ ಸೆಷನ್ ಮ್ಯೂಸಿಕ್ ಚೇರ್ ನಡೆಯಿತು. ಹಾಡಿನ ಜೊತೆಯಲ್ಲಿ ಹೆಜ್ಜೆ ಹಾಕಿ ಎಲ್ಲರೂ ಹಾಡನ್ನು ಆಸ್ವಾದಿಸಿದರು. ವೈಸ್ ಚೇರ್ಪರ್ಸನ್ ಲತಾ, ಮೆಂಟರ್ ಭವ್ಯ, CDS ಸದಸ್ಯರು, ADS ಸದಸ್ಯರು, MEC, AHC, RP, ಅಕೌಂಟೆಂಟ್, ಕುಟುಂಬಶ್ರೀ ಸದಸ್ಯರು ಸೇರಿ 95 ಮಂದಿ ಭಾಗವಹಿಸಿದ್ದರು.
ಕಮ್ಯುನಿಟಿ ಕೌನ್ಸಿಲರ್ ನಸೀಹಾ ಧನ್ಯವಾದವಿತ್ತರು. ಥರ್ಡ್ ಅಂಪೈರ್ ಆತ್ಮಹತ್ಯೆ ತಡೆ ಅಭಿಯಾನ ಅಕ್ಷರಶಃ ಅತ್ಯುತ್ತಮ ಹಾಗೂ ಮಾದರಿ ಕಾರ್ಯಕ್ರಮವಾಗಿ ಹೊರಹೊಮ್ಮಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಮಾನ್ಯ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಡೆದ ದರೋಡೆ ಪ್ರಕರಣ, ಓರ್ವನ ಬಂಧನ. ಸಿಪಿಐ ಮುದುಮ ಏರಿಯಾ ಸಮ್ಮೇಳನಕ್ಕೆ ಚಾಲನೆ, ಪ್ರತಿನಿಧಿ ಸಮ್ಮೇಳನ ಮಾಜಿ ಎಲ್ಡಿಎಫ್ ಕನ್ವೀನರ್ ಎಪಿ ಜಯರಾಜನ್ ಅವರಿಂದ ಉದ್ಘಾಟನೆ. ಶೀರ್ಷಿಕೆಯ ಬಗ್ಗೆಯೂ ಯೋಚಿಸದ ಪುಸ್ತಕದ ಹೆಸರಿನಲ್ಲಿ ಇಲ್ಲಸಲ್ಲದ ವಿಷಯವನ್ನು ಪ್ರಚಾರ ಮಾಡಿದ ಡಿಸಿ ಬುಕ್ಸ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಸಿಪಿಐಎಂ ಕೇಂದ್ರ ಸಮಿತಿ ಸದಸ್ಯ ಎಪಿ ಜಯರಾಜನ್. ರಾಷ್ಟ್ರೀಯ ಹೆದ್ದಾರಿಯ ನುಳ್ಳಿಪಾಡಿಯಲ್ಲಿ ಅಂಡರ್ ಪಾಸ್ ಅನುಮತಿಸಬೇಕೆಂಬ ಆಗ್ರಹ, ಕ್ರಿಯಾ ಸಮಿತಿ ನಡೆಸಿತು ಕಲೆಕ್ಟರೇಟ್ ಮಾರ್ಚ್. ಕೇರಳ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಪ್ರತಿಭಟನಾ ಸಭೆ, ಮಾಧ್ಯಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಅವಹೇಳನ ಮಾಡುವ ಕ್ರಮವನ್ನಾಗಿದೆ ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ವೀಕರಿಸುವುದು ಎಂದು ಆರೋಪಿಸಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.